ಹಿರಿಯ ಹೋರಾಟಗಾರರು, ರೈತ ಸಂಘಟನೆಗಳು, ಕನ್ನಡ ಸಂಘಟನೆಗಳು ಎಲ್ಲರೂ ಕೂಡ ಈ ರಾಜ್ಯಾದ್ಯಂತ ಸುತ್ತಾಡಿ ರಾಜ್ಯದ ಪ್ರತಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ತಿರುಗಾಡಿ ಇಡೀ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ನಾವು ಬಿಜೆಪಿ ಸರ್ಕಾರವನ್ನ ಕಿತ್ತೊಗಿಬೇಕು, ಅದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯರವನ್ನೇ ಮುಖ್ಯಮಂತ್ರಿ ಮಾಡಬೇಕಾಗ್ತದೆ. ಯಾಕಂದ್ರೆ ಅವರು ದಲಿತ ಪರ ಇರ್ತಕ್ಕಂಥವ್ರು, ದಲಿತರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು, ಅವರು ಸ್ವತಃ ನಾನು ದಲಿತ ಅಂತ ಹೇಳ್ಕೊಳ್ಳುವಂತ ದಲಿತರಾಮಯ್ಯ, ಹಾಗಾಗಿ ಅವರು ಅಧಿಕಾರಕ್ಕೆ ತರಬೇಕಂತ ಹೇಳಿ ಇಡೀ ರಾಜ್ಯ ಸುತ್ತಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತಂದು ಅದರಲ್ಲೂ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕೂಡ ಮಾಡಿದ್ದಾರೆ. ಅವರು ಚುನಾವಣೆಗೆ ಮೊದಲು ಕೂಡ ಅನೇಕ ಆಶ್ವಾಸನೆಗಳನ್ನು ಕೊಟ್ಟಿದ್ರು. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅದರಲ್ಲೂ ನಾನು ಮುಖ್ಯಮಂತ್ರಿ ಆದ್ರೆ ಹಿಂದೆ ಸರ್ಕಾರಗಳು ಮಾಡಿರ್ತಕ್ಕಂಥ ಎಲ್ಲ ಎಡವಟ್ಟುಗಳನ್ನು ಸರಿಪಡಿಸಿ ಆಶ್ವಾಸನೆಗಳನ್ನು ಈಡೇರಿಸ್ತಾರೆ ಅಂತ ಹೇಳಿ. ಆದ್ರೆ ಒಂದು ವರ್ಷ ಕಳೆದ ನಂತರವೂ ಕೂಡ ಅಷ್ಟೇ ಅವರು ಈ ದೇಶದ ಬಡವರ ಪರವಾಗಿ, ಈ ರಾಜ್ಯದ ಬಡವರ ಪರವಾಗಿ, ಈ ರಾಜ್ಯದ ಏನು ಅವರಿಗೆ ಸುಮಾರು 67% ಓಟನ್ನು ಹಾಕಂತ ದಲಿತರ ಪರವಾಗಿ, ಸುಮಾರು 95-96% ಮತಗಳನ್ನು ಹಾಕದಂತ ಮುಸಲ್ಮಾನರ ಪರವಾಗಿ ಏನಾದ್ರು ಮಾಡ್ತಾರೆ ಅಂತ ಕಾಯ್ಕೊಂಡಿದ್ವಿ. ಆದ್ರೆ ದುರಂತ ಇವರ ಪರವಾಗಿ ಹೊಸ ನೀತಿಗಳನ್ನ, ಯೋಜನೆಗಳನ್ನ ತರೋದಿರ್ಲಿ, ಇದಕ್ಕಿಂತ ಹಿಂದೆ ಇದ್ದಂತ ಸರ್ಕಾರ, ಸ್ವತಃ ಕಾಂಗ್ರೆಸ್ ಸರ್ಕಾರ ಅಥವಾ ಇತರ ಸರ್ಕಾರಗಳು ತಂದಿದ್ದಂತ ಅನೇಕ ದಲಿತ ಯೋಜನೆಗಳನ್ನ ರದ್ದು ಮಾಡತಕ್ಕಂಥ ಕೆಲಸವನ್ನ ಶುರು ಮಾಡಿದ್ರು. ಅನೇಕ ನೀತಿಗಳನ್ನ ಕೈ ಬಿಡ್ಲಿಕ್ಕೆ ಶುರು ಮಾಡಿದ್ರು. ಉದಾಹರಣೆಗೆ ಪ್ರಬುದ್ಧ ಅಂತಕ್ಕಂಥ ಒಂದು ಯೋಜನೆ, ದಲಿತ ಮಕ್ಕಳ ಪೈಕಿ ಯಾರು ವಿದೇಶಿ ವಿಶ್ವವಿದ್ಯಾಲಯಕ್ಕೆ, ಫಾರಿನ್ ಯೂನಿವರ್ಸಿಟಿಗೆ ಹೋಗ್ತಾರೆ ಅವರಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಇತ್ತು. ಆ ಯೋಜನೆಯನ್ನ ಸರ್ಕಾರ ರದ್ದುಪಡಿಸ್ತದೆ. ಅದು ರದ್ದುಪಡಿಸಿದ ಸಂದರ್ಭದಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನು ಹೋಗಿ ಭೇಟಿ ಮಾಡಿ ಕೇಳಿದಾಗ ಅವ್ರು ಹೇಳ್ತಾರೆ, ನನ್ನ ಗಮನಕ್ಕೆ ಬಂದಿಲ್ಲ ಅಂತ. ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡತಕ್ಕಂಥ ಯೋಜನೆ, ನೂರಾರು ದಲಿತ ವಿದ್ಯಾರ್ಥಿಗಳನ್ನ ಉನ್ನತ ಶಿಕ್ಷಣಕ್ಕೆ ಫಾರಿನ್ ಯೂನಿವರ್ಸಿಟಿ ಕರೆಸಿಕೊಟ್ಟಂತ ಒಂದು ಯೋಜನೆ ರದ್ದಾಗಿರೋದು, ಅಧಿಕಾರಿಗಳು ರದ್ದು ಮಾಡಿರೋದು ನಮ್ಮ ರಾಜ್ಯದ ಮಂತ್ರಿಗಳಿಗೆ ಗೊತ್ತಿಲ್ಲ. ಅಂದ್ರೆ ಮಾಧವರವರು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿದ್ದಾರೋ ಅಥವಾ ಒಂದು ಕ್ಲರ್ಕ್ ಆಗಿದ್ದಾರೋ ಅನ್ನುವಂತ ಅನುಮಾನಗಳು ನಮ್ಗೆ ಸೃಷ್ಟಿಯಾಗಿದೆ. ಒಂದು ಯೋಜನೆ ರದ್ದಾಗೋದು ಗೊತ್ತಿಲ್ಲ ಅಂದ್ರೆ ಇಂಥ ಅಯೋಗ್ಯ ಮಂತ್ರಿಗಳು ನಮ್ಗೆ ಬೇಕಾ? ನಮ್ಮ ಮಕ್ಕಳ ಶಿಕ್ಷಣ ಬೇಡ ಅಂತಾರಲ್ಲ ಇವರು. ಹಾಗೆ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಮಣಿವಣ್ಣನ್, IAS ಅಧಿಕಾರಿಯನ್ನ ಈ ಮಾಧ್ಯಮದವರು ಹೋಗಿ ನೋಡಿದಾಗ ಅವ್ರು ಹೇಳ್ತಾರೆ, ಇಲ್ಲ ದಲಿತ ಮಕ್ಕಳು ಫಾರಿನ್ ಯೂನಿವರ್ಸಿಟಿಗೆ ಹೋಗಿ ಓದೋದಕ್ಕೆ ಇಷ್ಟು 1000 ಕೋಟಿ, ಇಷ್ಟು 100 ಕೋಟಿ ಖರ್ಚು ಮಾಡೋದು ಇಟ್ ಇಸ್ ಅ ವೇಸ್ಟ್ ಆಫ್ ಮನಿ ಅಂತ ಹೇಳ್ತಾರೆ. ಒಬ್ಬ IAS ಅಧಿಕಾರಿ ದಲಿತ ಮಕ್ಕಳು ಫಾರಿನ್ ಯೂನಿವರ್ಸಿಟಿಗೆ ಹೋಗಿ ಓದೋದನ್ನ ಇಟ್ ಇಸ್ ಅ ವೇಸ್ಟ್ ಆಫ್ ಮನಿ ಅಂತ ಹೇಳ್ತಾರೆ. ಹಾಗೆ ಹೇಳಿದಂತ ಅಧಿಕಾರಿಯನ್ನ ಕೂಡಲೇ ಆ ಇಲಾಖೆಯಿಂದ ಕಿತ್ತು ಬೇರೆ ಇಲಾಖೆಗೆ ಹಾಕುವ ಬದಲಾಗಿ ಅವರನ್ನೇ ಮುಂದುವರಿಸ್ತಾರೆ ನಮ್ಮ ಸಮಾಜ ಕಲ್ಯಾಣ ಸಚಿವರು. ಆಯಿತು, ಅದು ಮುಗಿತಿದ್ದಂಗೆ ಈ ರಾಜ್ಯದ ಎಸ್ಟಿಗಳು, ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಅನೇಕ ಜಾತಿಗಳಿಗೆ ಅವರ ಆರ್ಥಿಕ ಸ್ವಾವಲಂಬನೆ, ಆರ್ಥಿಕ ಅಭಿವೃದ್ಧಿಗಾಗಿ ಏನು ವಾಲ್ಮೀಕಿ ನಿಗಮ ಮಂಡಳಿಯನ್ನ ರಚನೆ ಮಾಡಿದ ಸರ್ಕಾರ, ಆ ನಿಗಮ ಮಂಡಳಿಯಲ್ಲಿ ಸುಮಾರು 180-190 ಕೋಟಿ ರೂಪಾಯಿಗಳನ್ನ 180-190 ಕೋಟಿ ರೂಪಾಯಿಗಳನ್ನ ಇವರ MP ಚುನಾವಣೆಯಲ್ಲಿ ಜನರಿಗೆ ಹೆಂಡ ಕೊಡ್ಲಿಕ್ಕೆ, ಓಟನ್ನ ಖರೀದಿ ಮಾಡಲಿಕ್ಕೆ ದುಡ್ಡನ್ನು ಖರ್ಚು ಮಾಡಿದ್ದಾರೆ. ಸಿದ್ದರಾಮಯ್ಯ ನಮಗೆ ಮೋಸ ಮಾಡಿದ್ದಾರೆ. ಇನ್ನೊಂದು ಕಡೆ ಚುನಾವಣೆ ಸಂದರ್ಭದಲ್ಲಿ ಯಾವ ದಲಿತ ಸಂಘಟನೆಗಳು ಸಿದ್ದರಾಮಯ್ಯಗೆ ಓಟ್ ಹಾಕಿ ಅಂತ ಹೇಳಿದಂತ ನಮ್ಮ ಸೋಕಾಲ್ಡ್ ಹಿರಿಯ ನಾಯಕರುಗಳು ಅವರು ಕೂಡ ಇವತ್ತು ನಾವಿಲ್ಲಿ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಅಂದ್ರೆ ಅವರು ದಲಿತ ಹಟಾವೋ ಕಾಂಗ್ರೆಸ್ ಬಚಾವೋ ಅಂತೇಳಿ ಸಿದ್ದರಾಮಯ್ಯ ಪರ ನಿಂತವ್ರೆ. ನಾಚಿಕೆ ಆಗ್ಬೇಕು ಅವ್ರಿಗೆ. ಮೂಡ ಹಗರಣ ಒಂದು ಸಿದ್ದರಾಮಯ್ಯನವರ ಒಂದು ಕ್ರಿಮಿನಲ್ ಆಕ್ಟ್ ಅದು, ಅವರ ವೈಯಕ್ತಿಕ ಕೇಸ್ ಅದು. ಅವರ ವೈಯಕ್ತಿಕ ಕೇಸ್, ಅದು ಸರ್ಕಾರದ ಕೇಸ್ ಅಲ್ಲ, ಅಥವಾ ಅದು ಒಂದು ಸಮುದಾಯದ ಕೇಸ್ ಅಲ್ಲ, ಅದು ಇಟ್ ಈಸ್ ಇಂಡಿವಿಜುವಲ್ ಕೇಸ್. ಆದ್ರೆ SCP TSP ಹಣ ಕಟ್ಟಿರೋದು, ಅಟ್ರಾಸಿಟಿ ಆಗ್ತಾರೆ, ಇವೆಲ್ಲವೂ ಸಾಮಾಜಿಕವಾಗಿ ಸಮುದಾಯಗಳಿಗೆ ಸೇರಿರ್ತಕ್ಕಂಥದ್ದು. ಸಮುದಾಯಗಳಿಗೆ ಅನ್ಯಾಯ ಆದಾಗ ಬರದೇ ಇರತಕ್ಕಂಥ ಈ ಸೋಕಾಲ್ಡ್ ಪ್ರಗತಿಪರರು, ಸೋಕಾಲ್ಡ್ ದಲಿತ ನಾಯಕರುಗಳು ಅವರ ವೈಯಕ್ತಿಕ ಕೇಸ್ಗೆ ಬೀದಿಗೆ ಬಂದು ನಿಂತ್ಕೊಳ್ತಾ ಇದ್ದಾರೆ. ನಾಚಿಕೆ